ನಿಮ್ಗೆ ಮದುವೆ ಆಗಿ 3-4 ವರ್ಷ ಆಗೈತಿ ಅಂದರೂ ಮಕ್ಕಳಾಗಕತ್ತಿಲ್ಲ. ಪ್ರತಿ ತಿಂಗಳು ಅದೇ ವೇಟ್ ಮಾಡ್ಕೊಂಡು ಕುಂತೀರಿ, ಈ ತಿಂಗಳು ಆಗ್ತೈತೆ, ನೆಕ್ಸ್ಟ್ ತಿಂಗಳು ಆಗ್ತೈತೆ ಅಂತ ಅಂದರೂ ಆಗಕತ್ತಿಲ್ಲ. ಹೋದವ್ರು ಬಂದವ್ರು ಮಂದಿ ಯಾಕೆ ಮಕ್ಕಳಾಗಕತ್ತಿಲ್ಲ, ಯಾಕೆ ಮಕ್ಕಳಾಗಕತ್ತಿಲ್ಲ ಇದೇ ಕೇಳಿ ಕೇಳಿ ಸಾಕಾಗಿತ್ತಂತಂದ್ರೆ ಮೊದಲು ಒಂದು ಮಾತು ನೆನ್ಪಿಟ್ಕೋರಿ. ಇನ್ಫರ್ಟಿಲಿಟಿ ಅಂತಂದರೆ ಲೈಫ್ ಎಂಡ್ ಆಗೈತಂತ ಅಲ್ಲ. ಇದು ಏನು ಮ್ಯಾಟ್ರ್ ಆಗ್ತೈತೆ ಅಂದರೆ ಟೈಮಿಂಗ್ಸ್. ಸರಿಯಾದ ಸಮಯದಾಗ ಸರಿಯಾದ ಪರೀಕ್ಷೆ ಮತ್ತು ಸರಿಯಾದ ಟ್ರೀಟ್ಮೆಂಟ್ ಮತ್ತು ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಎಂಥ ಆಗ್ಲಾರ್ದಂಥ ದಂಪತಿಗಳಿಗೂ ಮಕ್ಕಳಾಗ್ತಾವೆ. ಇವತ್ತು ನಿಮ್ಗೆ ಹೆಲ್ಪ್ ಆಗಂಗೆ ಸೈಂಟಿಫಿಕಲಿ ಟಿಪ್ಸ್ ಹೇಳ್ತೀನಿ. ಇವು ಮಾಡಿದರೆ ನೀವು ಜಲ್ದಿ ಬೇಗ ಕನ್ಸೀವ್ ಆಗ್ಬೋದು. ಆಮೇಲೆ ಎಂಡಲ್ಲಿ ಫೀಮೇಲ್ಸ್ ಮತ್ತು ಮೇಲ್ಸಿಗೆ ಸಪ್ರೇಟಾಗಿ ಇನ್ನೂ ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಸೊ ವಾಚ್ ಟಿಲ್ ದ ಎಂಡ್. ಎಲ್ಲದಕ್ಕಿಂತ ಮೊದಲು ಇನ್ಫರ್ಟಿಲಿಟಿ ಅಂದರೆ ಏನು? ಇನ್ಫರ್ಟಿಲಿಟಿ ಅಂತಂದರೆ ರಕ್ಷಣೆ ಇಲ್ಲದೆ 1 ವರ್ಷ ದಾಂಪತ್ಯ ಜೀವನ ನಡೆಸಿದರೆ ಅವಾಗೂ ಗರ್ಭಧಾರಣೆ ಆಗಿಲ್ಲಪ್ಪ ಅಂದರೆ ಅದಕ್ಕೆ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಇನ್ನೊಂದೇನೆಂದರೆ ಹೆಂಡತಿ ವಯಸ್ಸು 35 ಮ್ಯಾಲೆ ಪ್ಲಸ್ ಇತ್ತಪ್ಪ ಅಂದರೆ 6 ತಿಂಗಳೂ ಕಾಯಬಾರ್ದು. 6 ತಿಂಗಳದೊಳಗೂ ಮಕ್ಕಳಾಗಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ವೈದ್ಯರಿಗೆ ಕನ್ಸಲ್ಟ್ ಮಾಡಬೇಕು. ಮೊದಲನೇ ತಪ್ಪು ಏನು ಮಾಡ್ತಾರೆ ಅಂತಂದರೆ ಅವ್ರದ್ದು ಓವ್ಯುಲೇಷನ್ ಸಮಯ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಭಾಳ ಜನ ಪ್ರತಿದಿನ ಮತ್ತು ತಿಂಗಳನ್ಯಾಗ ಯಾವಾಗ ಬೇಕಾದರೂ ಅವರು ಸಂಬಂಧ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಆದರೆ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಾಗೋದು ಓವ್ಯುಲೇಷನ್ ಟೈಮ್ನಾಗೆ ಜಾಸ್ತಿ ಆಗ್ತೈತೆ. ಸಾಮಾನ್ಯವಾಗಿ ನಿಮ್ಮದು 28 ದಿವಸದ ಸೈಕಲ್ ಇತ್ತಪ್ಪ ಅಂದರೆ ತಿಳ್ಕೊರಿ, 28 ದಿವಸದ ನಿಮ್ಮದು ಮೆನ್ಸ್ಟ್ರುವಲ್ ಸೈಕಲ್ ಆದಂದರೆ ಅದ್ರಾಗ 14ನೇ ದಿನ ಓವ್ಯುಲೇಷನ್ ಆಗ್ತೈತಿ. 14ನೇ ದಿನ ಓವ್ಯುಲೇಷನ್ ಆಗ್ತೈತಲ್ಲ, ಅದಕ್ಕಿಂತ 2 ದಿವಸ ಮೊದಲು ಓವ್ಯುಲೇಷನ್ ದಿವಸ ನೆಕ್ಸ್ಟ್ 1 ದಿವಸ ಅವಾಗ ಸಂಬಂಧ ಮಾಡಿದರೆ ಅದು ಪ್ರೆಗ್ನೆನ್ಸಿ ಚಾನ್ಸಸ್ ಇನ್ಕ್ರೀಸ್ ಆಗ್ತಾವೆ. ಒಬ್ಬೊಬ್ರದ್ದು ಸೈಕಲ್ ರೆಗ್ಯುಲರ್ ಇರೋಂಗಿಲ್ಲ. ಒಂದೊಂದು ಸಲ 30 ದಿವ್ಸಕ್ಕೆ ಬರ್ತೈತೆ, ಒಂದೊಂದು ಸಲ 40 ದಿವ್ಸಕ್ಕೆ ಬರ್ತೈತೆ, ಒಂದೊಂದು ಸಲ 15 ದಿವಸಕ್ಕೆ ಬರ್ತೈತಿ. ಹಂಗಿತ್ತಪ್ಪ ಅಂದರೆ ಓವ್ಯುಲೇಷನ್ ಟೈಮ್ ನಾವು ಕೌಂಟ್ ಮಾಡೋಕ್ಕಾಗಂಗಿಲ್ಲ. ಅವಾಗ ಏನು ಮಾಡ್ಬೋದು ಅಂದರೆ ಓವ್ಯುಲೇಷನ್ ಕಿಟ್ ತೊಗೋಬೋದು, ಅಥವಾ ಫಾಲಿಕ್ಯುಲರ್ ಸ್ಕ್ಯಾನ್ ಅಂತ ಬರ್ತೈತಿ, ಅದು ಮಾಡಿಸ್ಕೊಂಡು ಫಾಲಿಕಲ್ಸ್ ಆಲ್ರೆಡಿ ಡೆವಲಪ್ ಆಗ್ಯಾವ ಇಲ್ಲ ಅಂತ ಅದರಲ್ಲಿಂದ ಗೊತ್ತಾಗ್ತೈತಿ. ಹಂಗೆ ಮಾಡ್ಬೋದು. 2ನೇ ಟಿಪ್ ಏನಪ್ಪ ಅಂದರೆ ಹೆಲ್ದಿ ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದು. ಜಾಸ್ತಿ ಓವರ್ ವೇಟ್ನೂ ಇರಬಾರ್ದು, ಕಡಿಮೆ ವೇಟ್ನೂ ಇರಬಾರ್ದು. ಎರಡೂ ಓವ್ಯುಲೇಷನ್ ಮೇಲೆ ಅಷ್ಟೇ ಹಾನಿಕಾರ ಮಾಡ್ತಾವೆ. ಸೊ ಹೆಲ್ದಿ ವೇಟ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಈ ನೀವು ಪ್ರೆಗ್ನೆಂಟ್ ಆಗಬೇಕಪ್ಪ ಅಂತಂದರೆ ಏನಂತಂದರೆ ದೇಹದ್ದು 5-10% ವೇಟ್ ಕಡಿಮೆ ಮಾಡಿಕೊಂಡ್ರೂ ಕೂಡ ಭಾಳ ಮಂದಿಗೆ ಕರೆಕ್ಟ್ ಓವ್ಯುಲೇಷನ್ ಆಗ್ತೈತಿ, ಕರೆಕ್ಟ್ ಪೀರಿಯಡ್ಸ್ ಬರ್ತೈತಿ. ಸೊ ನೀವು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. 3ನೇ ಟಿಪ್ ಏನಪ್ಪ ಅಂದರೆ ವಾಕ್ ಮಾಡೋದು ಮತ್ತು ಎಕ್ಸಸೈಸಸ್ ಮಾಡೋದು. ವಾಕ್ ಅಂದರೆ ಸುಮ್ಮನೆ ವಾಕ್ ಮಾಡೋದಲ್ಲ, ಸ್ಲೋ ಆಗಿ ವಾಕ್ ಮಾಡೋದಲ್ಲ, ಫಾಸ್ಟ್ ವಾಕ್ ಮಾಡಬೇಕು. ಬ್ರಿಸ್ಕ್ ವಾಕ್ ಅಂತಾರೆ. ಬ್ರಿಸ್ಕ್ ವಾಕ್ ಅಂದರೆ ಫಾಸ್ಟ್ ಎಷ್ಟು ಫಾಸ್ಟ್ ಸಾಧ್ಯ ಆಗ್ತದೆ ಅಷ್ಟು ಫಾಸ್ಟ್ ವಾಕ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ಗೂ ಡೈರೆಕ್ಟ್ಲಿ ಇಂಪ್ರೂವ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರ್ತವೆ. ಆಮೇಲೆ PCOS ಯಾರ್ಯಾರಿಗೆ ಅದಾವೆ ನೋಡ್ರಿ, ಅವ್ರು ಇದು ಮಾಡೋದ್ರಲ್ಲಿಂದ ಕರೆಕ್ಟ್ ಪೀರಿಯಡ್ಸ್ ಬರ್ತೈತೆ. 4th ಪಾಯಿಂಟ್ ನ್ಯೂಟ್ರಿಷಿಯಸ್ ಫುಡ್. ದೇಹಕ್ಕೆ ಏನೇನು ಬೇಕು ಆ ಥರ ಆಹಾರ ದೇಹಕ್ಕೆ ಸಿಕ್ಕರೆ ಎಲ್ಲ ಹಾರ್ಮೋನ್ ಎಷ್ಟು ಚಲೋ ಕೆಲಸ ಮಾಡ್ತಾವೆ. ನಿಮ್ಮ ಆಹಾರದಾಗ ಇವು ಸೇರಿಸ್ರಿ: ಹಸಿರು ತರಕಾರಿ, ಮೊಟ್ಟೆ, ಮೀನು, ಹಣ್ಣುಗಳು, ಹಾಲು, ಬೆಲ್ಲ, ಅಕ್ರೋಟು, ಬಾದಾಮಿ, ಒಣದ್ರಾಕ್ಷಿ, ಆಮೇಲೆ ಸೀಸಮ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಇವೆಲ್ಲ ಸೇರಿಸ್ರಿ. ಆವಾಗ ನಿಮ್ಮ ಹಾರ್ಮೋನ್ಸ್ ಚಲೋ ಕೆಲಸ ಮಾಡಿ ನಿಮಗೇನು ಡೆಫಿಷಿಯನ್ಸಿ ಆಗ್ಲಾರ್ದಂಗೆ ನೋಡ್ಕೊತಾವೆ. ಆಮೇಲೆ ಇವು ಪ್ರೋಸೆಸ್ ಫುಡ್ಸ್ ಏನಿರ್ತಾವಲ್ಲ ಹೊರಗಿಂದ, ಅವು ಮತ್ತು ಇವು ಜಂಕ್ ಫುಡ್ಡು, ಆಮೇಲೆ ಇವು ಸಾಫ್ಟ್ ಡ್ರಿಂಕ್ಸ್, ಅವೆಲ್ಲ ಆದಷ್ಟು ಕಡಿಮೆ ಮಾಡಿರಿ. ಇಫ್ ಆಯ್ತಂದರೆ ಪೂರಾ ಬಿಟ್ಟೇ ಬಿಡ್ರಿ. ನೀವು ಪ್ಲ್ಯಾನ್ ಮಾಡಾಕತ್ತಿದ್ರಂದರೆ, ಇಫ್ ಆಗಕತ್ತಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಮಾಡಿರಿ. ಅದನ್ನು ಪ್ರೆಗ್ನೆಂಟ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತೈತೆ. 5th ಪಾಯಿಂಟ್ ಏನಂತಂದರೆ ನೀವು ಸ್ಟ್ರೆಸ್ ಕಡಿಮೆ ಮಾಡ್ಕೊರಿ. ಸ್ಟ್ರೆಸ್ಲಿಂದನೇ ಆಗಲ್ಲ ಅಂತ ಏನೂ ಇಲ್ಲ, ಬಟ್ ಏನು ಗೊತ್ತಾ, ಸ್ಟ್ರೆಸ್ ತೊಗೊಳ್ಳೋದ್ರಲ್ಲಿಂದ ಹಾರ್ಮೋನ್ಸ್ ಮೇಲೆ ಪರಿಣಾಮ ಬೀಳ್ತೈತೆ. ಹಾರ್ಮೋನ್ಸು ಸರಿಯಾಗಿ ಕೆಲಸ ಮಾಡಲಿಲ್ಲಪ್ಪ ಅಂತಂದರೆ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಆ ಟೈಮ್ನಾಗ ಆದರೆ ಮೆಡಿಟೇಷನ್ ಮಾಡಿರಿ, ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿರಿ, ಆದಷ್ಟು ನಗ್ರಿ.
ಆಮೇಲೆ ನೀವು ಯಾವ್ಯಾವ ಹಾಬೀಸ್ ಇರ್ತಾವಲ್ಲ ಅದಕ್ಕೆ ಟೈಮ್ ಕೊಡ್ರಿ. ಇದ್ರಲಿಂದನೂ ಸ್ಟ್ರೆಸ್ ಕಡಿಮೆ ಆಗಿ ಆರಾಮಾಗಿ ಕನ್ಸೀವ್ ಆಗ್ಬೋದು ಬೇಗನೆ. 6th ಟಿಪ್, ಸ್ಲೀಪ್ನು ಭಾಳ ಇಂಪಾರ್ಟೆಂಟ್. ಅದೇ ಸೇಮ್ ಇದಕ್ಕೂ ಹಾರ್ಮೋನ್ ಮೇಲೆ ಪರಿಣಾಮ ಬೀಳ್ತೈತೆ. ನೀವು ಕರೆಕ್ಟಾಗಿ ಮಲ್ಕೊಂಡಿಲ್ಲ ಅಂದರೆ ಲೇಟ್ ನೈಟ್ ಮಲ್ಕೋದು, ಆಮೇಲೆ ಬೆಳಗ್ಗೆ ತನಕ ಸ್ಕ್ರೀನ್ ನೋಡ್ಕೊಳ್ಳೋದು, ರಾತ್ರಿ ಎಲ್ಲ ಹಂಗೆ ಮಾಡಬೇಡ್ರಿ. ಕರೆಕ್ಟ್ 7 to 8 hours ನಿದ್ರೆ ಮಾಡಿರಿ. ಅದ್ರಲಿಂದನೂ ಹಾರ್ಮೋನ್ಸ್ ಚಲೋ ಕೆಲಸ ಮಾಡಿ ಯು ವಿಲ್ ಗೆಟ್ ಕನ್ಸೀವ್ ಸೂನ್. 7th, ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಇಫ್ ಮಾಡತ್ತಿದ್ರಂದರೆ ಬಿಡ್ರಿ. ಯಾಕಪ್ಪ ಅಂದರೆ ಸ್ಮೋಕಿಂಗ್ ಮಾಡೋದ್ರಲ್ಲಿಂದ ಹೆಣ್ಮಕ್ಳನ್ನಾಗ ಏನು ಅಂಡಾಣು ಇರ್ತೈತಲ್ಲ ಅದ್ರದ್ದು ಕ್ವಾಲಿಟಿ ಕಡಿಮೆ ಮಾಡ್ತೈತಿ. ಈವನ್ ಸ್ಪರ್ಮ್ ಕ್ವಾಲಿಟಿನೂ ಅದರಿಂದ ಕಡಿಮೆ ಆಗ್ತೈತಿ. ಸೊ ಆಲ್ಕೋಹಾಲಿಂದನೂ ಅಷ್ಟೇ ಫರ್ಟಿಲಿಟಿ ಮೇಲೆ ಅಫೆಕ್ಟ್ ಬೀಳ್ತೈತಿ. ಸೊ ಯಾರಾದರೂ ಸ್ಮೋಕಿಂಗ್ ಆಲ್ಕೋಹಾಲ್ ಮಾಡೋರಿದ್ರಂದರೆ ಬಿಡ್ರಿ ಒಂದು ಸ್ವಲ್ಪ ದಿವ್ಸದ ಸಲಾಗ. 8ನೇದು, ಕ್ಯಾಫೀನ್ ಮಿತಿಯಲ್ಲಿ. ಕ್ಯಾಫೀನು ಬರೀ ಕಾಫಿದಾಗ ಇರ್ತದಂತ ಅನ್ಕೋಬೇಡ್ರಿ, ಟೀ ಒಳಗೂ ಕ್ಯಾಫೀನ್ ಇರ್ತೈತಿ. ಸೊ ಟೀ ಕಾಫಿ ಕುಡಿಯೋರು ಇದ್ರಂದರೆ ಒಂದು ದಿವಸದಾಗ 2 ಸಲ ಕುಡೀರಿ. ಅದು ಬಿಟ್ಟು ಎಲ್ಲ ಟೈಮ್ ಊಟ ಆದಮೇಲೆ ಟೀ ಕುಡ್ದೆ ಎಲ್ಲ ಟೈಮ್ ಕಾಫಿ ಕುಡ್ದೆ ಮಾಡಬೇಡ್ರಿ. ಅದ್ರಲಿಂದನೂ ಫರ್ಟಿಲಿಟಿ ಮೇಲೆ ಅಫೆಕ್ಟ್ ಬೀಳ್ತೈತಿ. ಕ್ಯಾಫೀನು ಅವಾಯ್ಡ್ ಮಾಡಿರಿ ಆದಷ್ಟು. ಆಮೇಲೆ 6 ಗಂಟೆ ಆದಮೇಲೆ ಕ್ಯಾಫೀನ್ ತೊಗೊಳಂಗಿಲ್ಲ. 6 ಒಳಗೆ ನೀವು ಸಾಯಂಕಾಲ 6 ಒಳಗೆ ನೀವು ಟೀ ಕಾಫಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಯಾಕಂದರೆ ಅದು ನಿದ್ದೆ ಮಾಡೋಕ್ಕೆ ಅಫೆಕ್ಟ್ ಮಾಡ್ತೈತಿ ಹಾರ್ಮೋನಿಗೆ. ಸೊ ಏನಾದರೂ ಇದು ತೊಗೊಳ್ಳೋರು ಇದ್ರಂದರೆ ಅವಾಯ್ಡ್ ಮಾಡಿರಿ. ಓಕೆ, ಇವೆಲ್ಲ ಟಿಪ್ಸು ನಾರ್ಮಲ್ ಜನರಲ್ ಇಬ್ಬರಿಗೂ ಸೇರಿಸಿ. ಇವಾಗ ನಾನು ಏನು ಹೇಳ್ತೀನಿ ಅಂದರೆ ಪ್ರಮುಖವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪ್ರೇಟಾಗಿ ಹೇಳ್ತೀನಿ. ಹೆಣ್ಮಕ್ಳ ಹತ್ರ ಎಸ್ಪೆಷಲಿ ಮಹಿಳೆಯರಿಗೆ ಏನಂತ ಅಂದರೆ, ನಿಮ್ಗೇನಾದರೂ PCOS ಇತ್ತಪ್ಪ, PCOD, ಇರೆಗ್ಯುಲರ್ ಮೆನ್ಸಸ್ ಇತ್ತು, ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋರಿ. ಓಕೆ, ಇನ್ನೊಂದು ಏನಪ್ಪ ಅಂದರೆ, ನಾನು ಹೆಂಗಿದ್ರು ಯೋಗ ಬಗ್ಗೆ ಹೇಳ್ತಿರ್ತೀನಲ್ಲ, ಯೋಗದಾಗ ನೀವೇನು ಮಾಡಬೇಕಂದ್ರೆ ಸೂರ್ಯ ನಮಸ್ಕಾರ ಆ್ಯಡ್ ಮಾಡಿರಿ. ಡೈಲಿ 20 ಸೂರ್ಯ ನಮಸ್ಕಾರ ರೌಂಡ್ಸ್, 12 ಆಸನಗಳು ಬರ್ತಾವೆ ಅದ್ರಾಗ, ಹಂಗೆ 20 ಮಾಡಬೇಕು ಡೈಲಿ. 1 ತಿಂಗಳ ಮಾಡಿರಿ. ನಿಮ್ದು ಏನಾರ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತಪ್ಪ ಅಂದರೆ, ಹೆಂಗೆ ರೆಗ್ಯುಲರ್ ಬರ್ತೈತಂದರೆ ಬೇಡ ಅಂದ್ರೂ ಬರ್ತೈತಿ. ಸೊ ಅಷ್ಟು ಪವರ್ಫುಲ್ ಐತಿ ಸೂರ್ಯ ನಮಸ್ಕಾರ. ಆಮೇಲೆ ನಿಮ್ಮ ಮೆನ್ಸಸ್ಲಿಂದ ಏನು ಗುಳ್ಳಿ ಅವೆಲ್ಲ ಆಗ್ತಾವಲ್ಲ ಮುಖದ ಮೇಲೆ, ಅದಕ್ಕೂ ರಾಮಬಾಣ ಅಂತಾರಲ್ಲ, ಸೂರ್ಯ ನಮಸ್ಕಾರ ರಾಮಬಾಣ. ಇವತ್ತು ಮಾಡಿದ್ರಂದರೆ ನಾಳೆನೇ ನಿಮಗೆ ಪಿಂಪಲ್ಸ್ ಕಾಣೋಂಗಿಲ್ಲ, 50% ರೆಡ್ಯೂಸ್ ಆಗಿರ್ತಾವೆ. ಅದಕ್ಕೆ ಹೇಳೋದು ಸೂರ್ಯ ನಮಸ್ಕಾರ ಮಾಡಿರಿ. ಆಮೇಲೆ ಸೂರ್ಯ ನಮಸ್ಕಾರ ಮಾಡಬೇಕಂದ್ರೆ ಇನ್ನೊಂದು ಏನಂತಂದರೆ, ಉಸಿರನ್ನ ತಗೊಳ್ಳೋದು ಬಿಡೋದು ಅಷ್ಟೇ ಇಂಪಾರ್ಟೆಂಟು. ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಅವು ಮಾಡಿ ಕರೆಕ್ಟಾಗಿ ಮಾಡಿರಿ, ನಿಮಗೆ ಅದನ್ನು ಪರಿಣಾಮ ಬೀಳ್ತೈತಿ. ಆಮೇಲೆ ಇಲ್ಲ ಅದಾಗಲ್ಲ ಅಂತಂದರೆ ನೀವು ಚಿಕಿತ್ಸೆನೂ ಪಡಿಬಹುದು. ಚಿಕಿತ್ಸೆನೂ ಕರೆಕ್ಟಾಗಿ ತಗೊಂಡು ಅವಾಗ ಓವ್ಯುಲೇಷನ್ ಯಾವಾಗ ಬರ್ತೈತಿ, ಪೀರಿಯಡ್ಸ್ ಒನ್ಸ್ ಕರೆಕ್ಟ್ ಆಯ್ತಪ್ಪ ಅಂದರೆ ಓವ್ಯುಲೇಷನ್ ಯಾವಾಗ ಬರ್ತೈತೆ ಅಂತ ನಮಗೆ ಗೊತ್ತಾಗ್ತೈತಿ. ಅವಾಗ ನಾವು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಬಹುದು. ಇವಾಗ ಇರೆಗ್ಯುಲರ್ ಪೀರಿಯಡ್ಸ್ ಯಾವಾಗ ಬೇಕು ಅವಾಗ ಬರಾಗ್ತೈತೆ ಅಂದರೆ ಓವ್ಯುಲೇಷನ್ ಹೆಂಗೆ ಗೆಸ್ ಮಾಡ್ತೀರಿ, ಗೆಸ್ ಮಾಡೋಕ್ಕಾಗಂಗಿಲ್ಲ. ಸೊ ಹಿಂಗೆ ಮಾಡಿರಿ, ಇದು ಮಾಡಿರಿ, ಸೂರ್ಯ ನಮಸ್ಕಾರ ಮಾಡಿರಿ. ಯು ವಿಲ್ ಥ್ಯಾಂಕ್ ಮೀ ಲೇಟರ್. ಮಹಿಳೆಯರಿಗೆ ಟಿಪ್ಸ್ನಾಗ 2nd, ಥೈರಾಯ್ಡ್ ಮತ್ತು ಡಯಾಬಿಟೀಸ್ ಇದ್ದರೆ ಅದು ಫಸ್ಟ್ ಪರೀಕ್ಷೆ ಮಾಡಿಸಿ ಅದಕ್ಕೂ ಟ್ರೀಟ್ಮೆಂಟ್ ಅಕಾರ್ಡಿಂಗ್ಲಿ ತಗೋರಿ. ನೀವು ಏನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಕತ್ತಿದ್ರಂದರೆ 1 month ಬಿಫೋರ್ನೇ ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕಾಗ್ತೈತಿ. ಅದು ವೈದ್ಯರ ಸಲಹೆ ತೊಗೊಂಡು ಸ್ಟಾರ್ಟ್ ಮಾಡಿರಿ. ಯಾಕಪ್ಪ ಅಂತಂದರೆ ಫೋಲಿಕ್ ಆ್ಯಸಿಡ್ ಎಷ್ಟು ಇಂಪಾರ್ಟೆಂಟ್ ಅರ್ಲಿ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ ಒಳಗೆ. ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗ್ತಾವಂದರೆ ಬೇಬಿದು ಸ್ಪೈನಲ್ ಕಾರ್ಡ್ ಏನಿರ್ತೈತಲ್ಲ ಅದ್ರದ್ದು ಪ್ರಾಬ್ಲಮ್ಸ್ ಏನೇನು ಬರ್ತಾವಲ್ಲ ಅವು ತಡೀತೈತಿ ಇದು ಫೋಲಿಕ್ ಆ್ಯಸಿಡ್. ಅದಕ್ಕೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ನೀವೇನಾದರೂ ಪ್ರೆಗ್ನೆಂಟ್ ಪ್ಲ್ಯಾನ್ ಮಾಡತ್ತಿದ್ರೆ ಅವಾಗೇ ಸ್ಟಾರ್ಟ್ ಮಾಡಿಬಿಡ್ಬೋದು. ಬಟ್ ಅದಕ್ಕೆ ವೈದ್ಯರ ಸಲಹೆ ನೀವು ತೊಗೊಳ್ರಿ. ಆಮೇಲೆ ನಿಮ್ಗೇನಾದರೂ ಇನ್ನೊಂದು ಪಾಯಿಂಟ್, ನಿಮ್ಗೇನಾದರೂ ವೈಟ್ ಡಿಸ್ಚಾರ್ಜ್ ಇತ್ತಪ್ಪ ಅಂತಂದರೆ ಅದು ಫ್ಯಾಲೋಪಿಯನ್ ಟ್ಯೂಬ್ಸ್ ಮೇಲೆ ಅಫೆಕ್ಟ್ ಮಾಡ್ತಾವೆ. ವೈಟ್ ಡಿಸ್ಚಾರ್ಜು, ಯೂರಿನ್ ಇನ್ಫೆಕ್ಷನು ಹಂಗೇನಾರ ಇತ್ತಪ್ಪ ಅಂತಂದರೆ ಅದೂ ಫ್ಯಾಲೋಪಿಯನ್ ಟ್ಯೂಬ್ಸ್ ಮೇಲೆ ಪರಿಣಾಮ ಬೀಳ್ತೈತಿ. ಸೊ ಅದಕ್ಕೂ ನೀವು ಟ್ರೀಟ್ಮೆಂಟ್ ತೊಗೋರಿ. ಟ್ರೀಟ್ಮೆಂಟ್ ತೊಗೊಂಡು ಯು ಕ್ಯಾನ್ ಪ್ರೊಸೀಡ್ ವಿತ್ ದ ಪ್ರೆಗ್ನೆನ್ಸಿ ಪ್ಲ್ಯಾನ್ಸ್ ಲೇಟರ್. ಇವಾಗ ಪುರುಷರು ಏನೇನು ಮಾಡಬಹುದು ಅಂತಪ್ಪ ಅಂದರೆ, ಭಾಳ ಜನ ಪುರುಷರು ಹೆಂಗೆ ಅನ್ಕೊತಾರೆ ಅಂದರೆ ಸಮಸ್ಯೆ ಫೀಮೇಲ್ ಒಳಗೆ, ಹೆಂಗಸರು ಒಳಗೆ ಐತಿ, ಹೆಂಗಸರ್ಲಿಂದೇ ಪ್ರಾಬ್ಲಮ್ಸು ಅಂತ ಹಂಗೆ ಅನ್ಕೊತಾರೆ. ಬಟ್ಟು 30 to 40% ಇನ್ಫರ್ಟಿಲಿಟಿ ಕೇಸಸ್ ಒಳಗೆ
ಪುರುಷರಿಗೂ ಕಾರಣ ಅದಾರ. ಪುರುಷರದ್ದು ಸ್ಪರ್ಮ್ ಕ್ವಾಲಿಟಿ ಇರಲ್ಲ, ಸ್ಪರ್ಮ್ ಕೌಂಟ್ ಕಡಿಮೆ, ಹಿಂಗೆ ಅವನು ಇರ್ತಾವ. ಸೊ ಬರೀ ಹೆಣ್ಮಕ್ಳಿಗೆ ಬ್ಲೇಮ್ ಮಾಡೋದು ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸೊ ಇಬ್ಬರೂ ಟ್ರೀಟ್ಮೆಂಟ್ ತೊಗೋಬೇಕು, ಇಬ್ಬರೂ ಇನ್ವಾಲ್ವ್ ಆಗಿ ಇಬ್ಬರು ಒಂದೇ ಅಂತ ಪ್ಲ್ಯಾನ್ ಮಾಡಿದರೆ ಜಲ್ದಿ ನೀವು ಕನ್ಸೀವ್ ಆಗ್ತೈತಿ. ಅದು ಬಿಟ್ಟು ಒಬ್ಬರಿಂದ ಒಬ್ರಿಗೆ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅದೆಲ್ಲ ಬಿಡ್ರಿ. ಪುರುಷರಿಗೆ ಏನಪ್ಪ ಅಂತಂದರೆ ಪಾಯಿಂಟ್ಸ್ ಒಳಗೆ ಫಸ್ಟ್ ಟೈಟ್ ಅಂಡರ್ವೇರ್ಸ್ ಹಾಕೋಬಾರ್ದು. ಯಾಕಪ್ಪ ಅಂತಂದರೆ ಅತಿಯಾದ ಹೀಟ್ ಏನಿರ್ತೈತಲ್ಲ ಅದು ಸ್ಪರ್ಮ್ ಪ್ರೊಡಕ್ಷನ್ ಮೇಲೆ ಪರಿಣಾಮ ಬೀಳ್ತೈತಿ. ಸ್ಪರ್ಮ್ ಪ್ರೊಡಕ್ಷನ್ ಸರಿಯಾಗಿ ಆಗಂಗಿಲ್ಲ. ಅದಕ್ಕೆ ಟೈಟ್ ಏನಾರ ಯೂಸ್ ಮಾಡತ್ತಿದ್ರೆ ಅಂದರೆ ಅದನ್ನು ತಪ್ಪಿಸಿ. ಸೆಕೆಂಡು, ನೀವೇನಾದರೂ ಲ್ಯಾಪ್ಟಾಪ್ ಅದು ವರ್ಕ್ ಮಾಡೋರಿತ್ತಂದರೆ ಅದು ನೀವು ಡೈರೆಕ್ಟ್ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ. ಅದೂ ಸೇಮ್ ಹೀಟ್ ಮತ್ತು ರೇಡಿಯೇಷನ್ಸಿಂದ ಸ್ಪರ್ಮ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ಪ್ರೊಡಕ್ಷನ್ ಕ್ವಾಲಿಟಿ ಮೇಲೆ ಅಫೆಕ್ಟ್ ಆಗ್ತೈತಿ. ಸೊ ಅದನ್ನು ನೀವು ತಪ್ಪಿಸ್ಬೇಕು. ಥರ್ಡ್ ಪಾಯಿಂಟ್ ನಾ ಹೇಳಾಗ್ತಿದ್ದು ಭಾಳ ಡಿಫಿಕಲ್ಟ್ ಇರ್ಬೋದು, ಬಟ್ ಯು ಹ್ಯಾವ್ ಟು ಡೂ ಇಟ್ ಫಾರ್ ಯುವರ್ ಸೇಕ್ ಆ್ಯಂಡ್ ಯುವರ್ ಫ್ಯೂಚರ್ ಬೇಬಿ ಸೇಕ್. ಟೊಬ್ಯಾಕೋ, ಆಲ್ಕೋಹಾಲ್, ಸ್ಮೋಕಿಂಗ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿರಿ ಪ್ಲೀಸ್. ಇಫ್ ಯು ಆರ್ ಪ್ಲ್ಯಾನಿಂಗ್, ಸ್ಟಾಪ್ ಮಾಡಿರಿ, ಬೇಡ. ಫೋರ್ತ್ ಪಾಯಿಂಟ್, ಮೆನ್ಸಿಗೆ ಎಸ್ಪೆಷಲಿ ಏನಂದರೆ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಇವೇನೇನು ಆಹಾರಗಳಿರ್ತಾವಲ್ಲ, ಡ್ರೈ ಫ್ರೂಟ್ಸ್, ಬಾದಾಮಿ, ಅಕ್ರೋಟು, ಇವು ಕುಂಬಳಕಾಯಿ ಬೀಜಗಳು, ಇವೆಲ್ಲ ಭಾಳ ಚಲೋ. ಜಿಂಕ್ ಅವೆಲ್ಲ ಪ್ರೊವೈಡ್ ಮಾಡ್ತಾವೆ ಸ್ಪರ್ಮಿಗೆ. ಸೊ ಇವೆಲ್ಲ ನಿಮ್ಮ ಡಯಟ್ ಒಳಗೆ ನೀವು ಆ್ಯಡ್ ಮಾಡಿರಿ. ಮತ್ತು ಉತ್ತಮವಾದ ನ್ಯೂಟ್ರಿಷಸ್ ಫುಡ್ ತೊಗೊರಿ. ಎಗ್ಗು, ಮೀನು, ನಾನ್ ವೆಜಿಟೇರಿಯನ್ ಇದ್ದರೆ ಇವನು ತೊಗೊರಿ, ಭಾಳ ಹೆಲ್ಪ್ ಮಾಡ್ತಾವೆ. ಫಿಫ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ಜಾಸ್ತಿ ಜಿಮ್ ಅದು ಅಂತ ಜಾಸ್ತಿ ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡ್ರಿ. ಮೆನ್ನಾದರೂ ವಾಕ್ ಮಾಡಿರಿ, ಬ್ರಿಸ್ಕ್ ವಾಕಿಂಗ್ ಮಾಡಿರಿ, ಇಟ್ ಈಸ್ ವೆರಿ ಗುಡ್. ಬಟ್ ಜಾಸ್ತಿ ಜಿಮ್ಮು ಆ ಥರ ಎಲ್ಲ ಮತ್ತು ಜಿಮ್ಮಿಗೆ ಹೋಗ್ತಾ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಅವೆಲ್ಲ ತೊಗೋತಾರಲ್ಲ ಅವೆಲ್ಲ ಬಳಸೋಕೆ ಹೋಗಬೇಡ್ರಿ. ಅವನು ಫರ್ಟಿಲಿಟಿ ಮೇಲೆ ಅಫೆಕ್ಟ್ ಮಾಡ್ತಾವೆ. ಸೊ ಎಷ್ಟಾಗ್ತೈತೆ ಅಷ್ಟು ಅವಾಯ್ಡ್ ಮಾಡಿರಿ. ಬಟ್ ಓಕೆ, ಇವಾಗ ಯಾವಾಗ ನಾವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕು? ಅದೇ ಹೇಳಿದ್ನಲ್ಲ, 1 ಇಯರ್ ಪ್ಲಸ್ ಆಗಿದ್ರೂ ಮದುವೆ ಆಗಿ ಮಕ್ಕಳಾಗಿಲ್ಲ ಅಂತಂದರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕು. ಸೆಕೆಂಡು, ವಿಮೆನ್ದು ಏಜು 35+ ಇತ್ತಪ್ಪ ಅಂದರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು. PCOS, ಥೈರಾಯ್ಡ್, ಎಂಡೋಮೆಟ್ರಿಯೋಸಿಸ್, ಆಮೇಲೆ ಮೆನ್ ಹತ್ರ ಸ್ಪರ್ಮ್ದು ಏನಾದರೂ ಸಮಸ್ಯೆ ಇತ್ತಪ್ಪ ಅಂದರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕು. ಅದಲ್ಲದೆ ಪೀರಿಯಡ್ಸು ಇರ್ರೆಗ್ಯುಲರ್ ಪೀರಿಯಡ್ಸ್ ಅದಾವ ಅಂತಂದರೆ ಅವಾಗೂ ಕನ್ಸಲ್ಟ್ ಮಾಡಿರಿ. ಆಮೇಲೆ ಆಗ್ಯಾವ ಪ್ರೆಗ್ನೆನ್ಸಿ ಬಟ್ ಭಾಳ ಮಿಸ್ಕ್ಯಾರೇಜಸ್ ಆಗಕತ್ತಾವ ಅಂತಂದರೆ ಅವಾಗೂ ನೀವು ಡಾಕ್ಟ್ರಿಗೆ ಇಮ್ಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು. ಮಕ್ಕಳು ಆಗಕತ್ತಿಲ್ಲ ಅಂತಂದರೆ ಬರೀ ಹೆಂಗಸಿಗೆ ಬ್ಲೇಮ್ ಮಾಡೋದು ಕಂಪ್ಲೀಟ್ಲಿ ರಾಂಗ್. ಇಬ್ಬರೂ ಕೂಡ ಪರೀಕ್ಷೆ ಮಾಡ್ಕೋಬೇಕು. ಇದು ಕಪಲ್ ಸಮಸ್ಯೆ, ಒಬ್ಬರದೇ ಸಮಸ್ಯೆ ಅಲ್ಲ. ಸೊ ಇಬ್ಬರು ಪರೀಕ್ಷೆ ಮಾಡಿಕೊಂಡು ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅದರ ಪ್ರಕಾರನೇ ನಡ್ಕೋಬೇಕು. ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದರೆ, ಯಾರ್ಯಾರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಕತ್ತಾರ, ಇನ್ಫರ್ಟಿಲಿಟಿಯಿಂದ ಸಫರ್ ಆಗಕತ್ತಾರ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಅಂತಹ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್. ಧನ್ಯವಾದಗಳು.